ಭಾಳ ಬಿಡಿಸೋದಾದರೆ ಅಲ್ಲೇ ಬ್ಯಾಂಕಲ್ಲಿ, ಈಗೇನು ಬ್ಯಾಂಕಲ್ಲಿ ಇಟ್ಟರೆ ಇದರಲ್ಲೇ ಮೊಬೈಲಲ್ಲೇ ಶೇರ್ ಮಾಡಬೇಕು. ಆದರೆ ಗೊತ್ತಿಲ್ಲದಲೇ ಯಾರ್ಯಾರಿಗೋ ಅದಾಕಣ ಇದಾಕಣ ಅಲ್ಲಿ ಓದ್ತಾಣ ಇಲ್ಲಿ ಓದ್ತಾಣ ಲಿಂಕು, ನಿಮಗೆ ಬಹುಮಾನ ಕೊಡ್ತಾರೆ. ಕೆಲಸ ಮಾಡಿದ್ರೆ ದುಡ್ಡು ಕೊಡೋದು ಕರೆಕ್ಟ್, ಬಹುಮಾನ ಕೊಡ್ತಾರೆ. ನೀವು ಅರ್ಥ ಮಾಡ್ಕೊಳ್ಬೇಕು. ಈಗಿನ ಕಾಲ ಬೇರೆ ಥರ ಇದೆ. ಮೊದಲ ಥರ ತಲೆ ಹೊಡೆದೋದಕ್ಕಿಂತ ಜಾಸ್ತಿ ಈಗ ಮೊಬೈಲಲ್ಲೇ ಕಳ್ತನ ಮಾಡ್ತಾರೆ. ಇದ್ರ ಬಗ್ಗೆನೂ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಜೊತೆಗೆ ನೀವು ಒಡವೆ ಹಾಕೊಂಡು ಒಬ್ಬೊಬ್ರು ಎಲ್ಲೆಲ್ಲೋ ತಿರುಗಾಡೋದು, ಎಲ್ಲೋ ಹೋಗೋದು, ಅಡವೆಗೆಲ್ಲ ಹೋಗೋದು, ನಿಮ್ಮನ್ನ ಪರಿಚಯ ಥರ ಹತ್ರ ಬರೋದು, ಚೈನ್ ಕಿತ್ಕೊಂಡು ಹೋಗೋದು. ಅವರು ಇದು ಬೆಲೆ ಎಷ್ಟಿದೆ? 1.25 ಲಕ್ಷ, 1.15, 25,000 ಕೊಟ್ಟರು ಒಂದು ತಾಳಿ ಬರಲ್ಲ ಅಂತ ಕೆಟ್ಟ ಕಾಲ ಇದೆ. ಚಿನ್ನದ ಇಟ್ಕೊಂಡು ಎಲ್ಲ ಕುರಿ ಮಾಯ್ಸೋಕ್ಕೆ ತೋಟದ ಗದ್ದೆಗೆ ಎಲ್ಲ ಹೋಗ್ತೀರಾ, ಅಲ್ಲಿ ಪರಿಚಯ ಇರ್ತಾರ ಬಂದು ನಿಮ್ಮನ್ನ ಅಕ್ಕ ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿ ಕಿವಿನೇ ಹರ್ಕೊಂಡು ಹೋಗೋಂಥ ಕಾಲ ಬಂದಿದೆ. ಚೈನೇ ಕಿತ್ಕೊಂಡು ಹೋಗ್ತಾರೆ. ಹಂಗಾಗಿ ಒಡವೆ ಹಾಕೊಂಡು ಒಬ್ಬೊಬ್ರು ತಿರುಗಾಡೋದು ಡೇಂಜರು. ಅಡಿಕೆ ಒಣಗಾಕಿ ಬೆಚ್ಚಗೆ ಓದ್ಕೊಂಡು ಮಕ್ಕಳೋದು ಡೇಂಜರು. ಎಲ್ಲ ಹಳ್ಳಿ ನನ್ನ ಬೀಟಲ್ಲಿ ಸಿಡಿದ್ರಗಲ್ಲಿಂದ ದೊಡ್ಡೇರಿಯಿಂದ ಎಲ್ಲ ಹೇಳ್ಕೊಂಬಂದಿದೆ. ಪ್ರತಿ ದಿವಸ ಇದೇ ಕೆಲಸ ಮಾಡ್ತೀವಿ. ಅವ್ರು ಸಿಗೋವರೆಗೆ ನಾವೇನು ಬಿಡೋದಿಲ್ಲ. ಅರ್ಥ ಆಯ್ತಾ? ನಮ್ಮ ಕೆಲಸ ನಾವು ಮಾಡ್ತೀವಿ, ನಿಮಗೂ ಒಂದು ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಏನಾಗುತ್ತೆ ಎಲ್ಲ ನಂಬಿ ಬಿಡ್ತೀರ, ನಂಬಬಾರ್ದು.